ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಅಮರನಾಥ ಯಾತ್ರೆಗೆ ಇವತ್ತಿನಿಂದ ಅಂದರೆ ಜುಲೈ 3ನೇ ತಾರೀಕಿನಿಂದ ಆಗಸ್ಟ್ 24ನೇ ತಾರೀಕಿನವರೆಗೂ ದರ್ಶನಕ್ಕೆ ಅವಕಾಶ ಇರೋಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮೊದಲೇ ದಿನವಾದ ಹಿಂದೆ ಅಮರನಾಥ ಯಾತ್ರೆಗೆ ಆಗಮಿಸಿದ್ದಾರೆ. ನೋಡ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಜನ ಕುದುರೆ ಸವಾರಿಯ ಮೂಲಕ ಅಮರನಾಥ ಯಾತ್ರೆ ಹತ್ರ ಧಾವಿಸ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ದೇಶದ ಮೂಲೆಗಳಿಂದ ಸಾಕಷ್ಟು ಹಿಂದೂಗಳು ಈ ಒಂದು ಪವಿತ್ರ ಕ್ಷೇತ್ರದ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಪಹಲ್ಗಾಮ್ ಅಟ್ಯಾಕ್ ನಂತರ ಸಾಕಷ್ಟು ಭದ್ರತಾ ವ್ಯವಸ್ಥೆಗಳಲ್ಲೂ ಕೂಡ ಸುಧಾರಣೆ ಮಾಡಲಾಗಿರುವಂಥದ್ದು. ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸಾಕಷ್ಟು ಭದ್ರತೆ ಇಲ್ಲಿರುವಂಥದ್ದು. ನೋಡ್ಬೋದು, ಅತ್ಯಂತ ರುದ್ರ ರಮಣೀಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಅಮರನಾಥ ಯಾತ್ರೆ ಸುಮಾರು 18 ಕಿಲೋಮೀಟರ್ವರೆಗೂ ಕೂಡ ಈ ರೀತಿ ಕಾಲ್ನಡಿಗೆಯ ಮೂಲಕ ಅಥವಾ ಕುದುರೆಯ ಮೂಲಕ ಅಥವಾ ಈ ರೀತಿ ಡೋಲಿಯ ಮೂಲಕ ತೆರಳೋದಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಕೇವಲ ವರ್ಷದಲ್ಲಿ 2 ತಿಂಗಳು ಮಾತ್ರ ಅಮರನಾಥ ಯಾತ್ರೆಗೆ ಅವಕಾಶ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇಲ್ಲಿನ ವಾತಾವರಣವು ಕೂಡ ಮೊದಲ ದಿನದಿಂದಲೇ ಕೂಡ ಸೂಕ್ತ ವಾತಾವರಣ ಇರೋಂಥದ್ದು. ಹಾಗಾಗಿ ಜನ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಮುಂದಿನ 2 ತಿಂಗಳವರೆಗೂ ಕೂಡ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುವಂಥದ್ದು. ಒಟ್ಟಾರೆ ನಂತರವೂ ಕೂಡ ಜನ ಅಮರನಾಥ ಯಾತ್ರೆಗೆ ಆಗಮಿಸುವವರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ, ಇನ್ನಷ್ಟು ಹೆಚ್ಚಳವಾಗ್ತಾನೆ ಇದೆ. ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ವ್ಯವಸ್ಥೆಗಳನ್ನು ಜಮ್ಮು ಕಾಶ್ಮೀರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಲ್ಲಿ ತೆಗೆದುಕೊಂಡಿದೆ. ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ಗಾಗಿ ಅಮರನಾಥದಿಂದ ಕ್ಯಾಮ್ರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ. ಸೈಡಿಗೆ ಏನಿಲ್ಲ, ಈ ಕಡೆ ಐಸ್ ಇತ್ತು, ಮ್ಯಾಗಿಂದ ಐಸ್ ಅದ ನೋಡಿದಾರ. ಹಾಂ, ಈಗ ಪೂರಾ ಅಲ್ಲೇ ಬಂದೀವಿ, ಗುಫಾಪಲ್ಲೇ ಬಂದೀವಿ. ನೀನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.